ಈಗ ನಮ್ಮ ಪಕ್ಷ ಕೂತ್ಕೊಂಡು ತೀರ್ಮಾನ ಸೋಮವಾರ ತರ್ತೀವಿ, ರಾಜೀನಾಮೆ ಕೊಡಬೇಕು ಅಂತೇಳಿ ಡೈರೆಕ್ಷನ್ ಕೊಟ್ಟಿದ್ದು. ಅವರು ರಾಜೀನಾಮೆ ಕೊಡದಲೇ ಇರೋದ್ರಿಂದ ಅವಿಶ್ವಾಸ ನಿರ್ಣಯ ತಂದಿದ್ದೀವಿ. ಅವಿಶ್ವಾಸ ನಿರ್ಣಯನ ಮೊನ್ನೆ 28ನೇ ತಾರೀಕು MLA ತಂದವ್ರೆ. ಅವಿಶ್ವಾಸ ನಿರ್ಣಯಕ್ಕೆ ಬಗ್ಗೆ ಹೋದರೆ ಕಾನೂನು ರೀತಿ ಏನೇನು ಮಾಡಬೇಕು ಅದನ್ನು ನಾವು ತೀರ್ಮಾನ ತಗೊಳ್ಳೋಕ್ಕೆ ಈಗಾಗಲೇ ಮುಂದಿನ ಸೋಮವಾರ ಒಂದು ಸಭೆ ಕರೆದಿದ್ದೀವಿ. ಎಲ್ಲ ಇವ್ರನ್ನ ಕರೆದು ಅಧ್ಯಕ್ಷರ ಮೇಲೆ ಏನು ಕ್ರಮ ತಗೋಬೇಕು, ಯಾವ ಥರ ಅವಿಶ್ವಾಸ ನಿರ್ಣಯ ಯಾವ ರೀತಿ ಮಂಡಿಸ್ಬೇಕು ಮಂಡಿಸಿ ಆಗಿದೆ. ಈಗ ನೋಡ್ರಿ ಆತಂಗೆ ಅಧಿಕಾರ ಕೊಟ್ಟಿರೋದು ಇದೈತಲ್ರಿ, ಒಂದು ಸಮಾಜನ ಕೊಡಬೇಕು ಅಂತ ನಾವು ಕಾಪಾಡೋದು. ಆ ಮನುಷ್ಯನಿಗೆ ಗೌರವ ಇಲ್ಲ. ಶಿಸ್ತನ್ನು ಒಂದು ಶಿಸ್ತು ಹೇಳಿದ ಮೇಲೆ 6 ತಿಂಗಳು ಅಂದಮೇಲೆ 6 ತಿಂಗಳು ಒಪ್ಕೋಬೇಕು ಆ ದೇವ್ರ ಮುಂದೆ ಹೇಳ್ಬಿಡ್ಲಿ, ಆಸ್ತಂಭ ಮುಂದೆ ಹೋಗಿ ಸತ್ಯ ಮಾಡಿ ನಾ 3 ತಿಂಗಳು ತಡೀರಿ. ಅವತ್ತು 3 ತಿಂಗಳು ಸಾಕು ನನಗೆ ಅಂದರು. 3 ತಿಂಗಳು ಸಾಕು ಅಂದರು. 6 ತಿಂಗಳೇ ಐತೆ. ಇಲ್ಲೋರು ಪಕ್ಷ ಯಾವ ರೀತಿ ತಗೊಬೇಕು ನನಗೆ ಗೊತ್ತಿದೆ. ನಾನು ಇಂಥವೆಲ್ಲ ನಾನು ನೋಡಿಬಿಟ್ರೆ ಏನು ಹೆದರಿಕೊಂಡು ಓಡೋಯ್ತೀವಿ